ಹೂವನ್ನ ನಾವು ಕೆಂಪು ನೀಲಿ ಅಂತ ಕರಿಬಹುದು. ಆದ್ರೆ ಪ್ರಾಣಿಗಳಿಗೂ ಕೆಂಪು ನೀಲಿ ಕಾಣುತ್ತಾ? ಇಲ್ಲ, ಕಾಣೋದಿಲ್ಲ. ಅವುಗಳು ಕಾಣೋ ಬಣ್ಣನೇ ಬೇರೆ ಅವುಗಳಿಗೆ. ಹಾಗಾಗಿ ನಾವು ಬರೀ ಮನುಷ್ಯನ ದೃಷ್ಟಿಕೋನದಲ್ಲಿ ನಿಸರ್ಗವನ್ನ ನೋಡ್ತಾ ಇದೀವಿ, ವನ್ಯಜೀವಿಗಳನ್ನ ನೋಡ್ತಾ ಇದೀವಿ. ಪ್ರಾಣಿಗಳ ದೃಷ್ಟಿಕೋನದಿಂದ ನಾವು ನೋಡ್ತಾ ಇಲ್ಲ. ಬಣ್ಣಗಳು ನಾವು ಹಾಕೋ ಬಟ್ಟೆಗಳು ಅಥವಾ ಈ ಪ್ರಕೃತಿಯಲ್ಲಿ ಕಾಣೋ ಬಣ್ಣಗಳು ಹೀಗೆ ಕಾಣೋದಿಲ್ವಾ? ನಮಗ್ ಕಾಣೋದಿಲ್ಲ ನೋಡಿ. ಅದೇ ಮೊದಲು ನಾವು ಗೊತ್ತಿಲ್ಲ ನಮ್ಗೆ. ಜೇನ್ ನೋಡಕ್ಕೆ ಅದಕ್ಕೆ ಕಾಣುವಂತ ಸ್ಪೆಕ್ಟ್ರಮೇ ಬೇರೆ ಇರ್ತದೆ. ಅದಕ್ಕೆ ನಮಗೆ ನೀವು ಹಾಕಿರೋ ಇವಾಗ ಕೋಟ್ ನೀಲಿ ಬಣ್ಣ ಇದೆ, ಅವುಗಳಿಗೆ ನೀಲಿ ಬಣ್ಣ ಕಾಣದಲ್ಲೇ ಇರ್ಬೋದು, ಅದು ಬೇರೆ ಬಣ್ಣ ತರದ್ ಕಾಣ್ತದೆ. ಜಿಂಕೆಗಳಿಗೆ ಅಥವಾ ಸುಮಾರು ವನ್ಯಜೀವಿಗಳಿಗೆ, ವನ್ಯ ಪ್ರಾಣಿಗಳಿಗೆ ಬಣ್ಣದ ಪ್ರಪಂಚನೇ ಇಲ್ಲ. ಅವುಗಳಿಗೆ ಬಣ್ಣ ಕಾಣುದಿಲ್ಲ. ಕಪ್ಪು ಬಿಳುಪು ಅಥವಾ ಅದ್ರ ಮಧ್ಯೆ ಇರುವಂತ ಬೂದು ಬಣ್ಣ ಮಾತ್ರ ಕಾಣೋದು. ಮಂಗಗಳಿಗೆ, ಕೆಲವು ವಾನರ ಜಾತಿಯ ಪ್ರಾಣಿಗಳಿಗೆ, ಕೆಲವು ಪಕ್ಷಿಗಳಿಗೆ ಮಾತ್ರ ಬಣ್ಣಗಳು ಕಾಣೋದು. ಹಾಗಾಗಿ ನಮಗೇನು ಬಣ್ಣದ ಪ್ರಪಂಚ ಇದೆ, ಅವುಗಳಿಗೆ ಅದು ಕಪ್ಪು ಬಿಳುಪು ಬೂದು ಬಣ್ಣದ ಪ್ರಪಂಚ. ಹುಲಿಗಳಿಗೆ, ಆನೆಗಳಿಗೆ ಎಲ್ಲ ಬಣ್ಣ ಕಾಣಿಸುತ್ತಾ? ಕಾಣೋದಿಲ್ಲ. ಆನೆಗಳಿಗೂ ಕಾಣಿಸುತ್ತೆ ಅಂತ. ಅವುಗಳಿಗೆ ಬೂದು ಬಣ್ಣದ ವೆರೈಟಿ ಆಫ್ ಕಲರ್ಸ್ ಆಫ್ ಗ್ರೇ ಕಾಣುತ್ತೆ. ಅಂದ್ರೆ ಶೇಡ್ಸ್ ಆಫ್ ಗ್ರೇ ಅಂತ ಏನ್ ಕರಿತೀವಿ. ಹಾಗಾಗಿನೇ ನಿಸರ್ಗದಲ್ಲಿ ಪ್ರಾಣಿಗಳ ಮೈ ಮೇಲೆ ಚುಕ್ಕೆ, ಪಟ್ಟೆ ಅದನ್ನೆಲ್ಲ ಯಾಕೆ ಮಾಡಿದೆ ಅಂದ್ರೆ ಇನ್ನೊಂದು ಪ್ರಾಣಿಗೆ ಅದು ಕಾಣಿಸ್ದಂಗಿರ್ಲಿ. ಇವಾಗ ಒಂದು ಹುಲಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಜಿಂಕೆಗೆ ಅದು ಕಾಣದಲ್ಲೇ ಇರ್ಲಿ ಅಂತ ಹೇಳಿ ಅದಕ್ಕೆ ಪಟ್ಟೆ ಬೆಳೆದಿರೋದು ನಿಸರ್ಗ. ಹಾಗಾಗಿ ಆ ಕೌತುಕವಾದ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದು ವನ್ಯಜೀವಿ ಪರಿಸರವಾದಿ ವನ್ಯಜೀವಿ ವಿಜ್ಞಾನಿಗಳ ಒಂದು ಕಾಯಕ. ಆದ್ರೆ ಅಲ್ಲಿಗೆ ನಿಲ್ಬಾರ್ದು ನಮ್ಮ ಕಾಯಕ. ಆ ವನ್ಯಜೀವಿಗಳನ್ನ ಉಳಿಸೋದು, ಕೆಲಸ ಮಾಡೋದು ಇದೆಯಲ್ಲ, ಅದೊಂಥರ ಬಹಳ ಪುಣ್ಯ ಕೊಡುವಂತ ವಿಚಾರ. ಆನೆಗಳಿಗೆ ಹೇಗ್ ಕಾಣುತ್ತೆ? ಆನೆಗಳಿಗೆ ಪರ್ಸ್ಪೆಕ್ಟಿವ್ ಹೇಗೆ ಕಾಣುತ್ತೆ? ಆನೆಗಳಿಗೂ ಅಷ್ಟೇ. ಆನೆಗಳಿಗೆ ನೀವು ಪರಿಸರಕ್ಕೆ ಹೊಂದುವಂತಹ ಬಟ್ಟೆಗಳನ್ನ ಹಾಕೊಂಡು ನೀವು ಕೂತ್ ಬಿಟ್ರೆ, ನೀವು ಅಲ್ಲಾಡದಲ್ಲೇ ಕೂತ್ರೆ ಅವುಗಳಿಗೆ ನೀವು ಅಲ್ಲಿ ಕೂತಿರೋದೇ ಗೊತ್ತಾಗೋದಿಲ್ಲ, ಹತ್ತಿರದಲ್ಲಿ ಕೂತಿದ್ರು. ಆದ್ರೆ ಅವುಗಳಿಗೆ ವಾಸನಾ ಶಕ್ತಿ ಅಥವಾ ಗ್ರಹಣ ಶಕ್ತಿ ಚೆನ್ನಾಗಿರುತ್ತೆ. ನೀವು ಒಂದು ಅಲ್ಲಾಡಬಾರ್ದು, ಇನ್ನೊಂದು ಪರಿಸರಕ್ಕೆ ಹೊಂದುದಲ್ಲೇ ಇರುವಂತ ಯಾವ್ದು ಮೈ ಮೇಲೆ ಸೆಂಟ್ ಹಾಕೊಳ್ಳೋದು, ಯಾವ್ದೋ ಬಾಡಿ ಕ್ರೀಮ್ ಹಚ್ಕೊಂಡು ಮಾಯಿಶ್ಚರೈಸರ್ ಹಚ್ಕೊಳ್ದಲ್ಲೇ ಹೋಗಿ ಕೂತ್ ಬಿಟ್ರೆ, ನೀವು ಆನೆಯಿಂದ ಒಂದು 20 ಅಡಿ ದೂರದಲ್ಲಿ ಕೂತಿದ್ರು ಆನೆಗೆ ಗೊತ್ತಾಗಿರೋದಿಲ್ಲ. ನಾನು ತುಂಬಾ ಸಲ ಆತರ ಮಾಡ್ತೀನಿ. ನನ್ನ ಬಹಳ ಇಷ್ಟಕರವಾದ ವಿಚಾರ ಅಂತ ಹೇಳಿದ್ರೆ ಯಾವ್ದಾರ ಒಂದು ಕೆರೆ ಪಕ್ಕ ಹೋಗಿ ಕೂತ್ಕೊಳ್ಳೋದು, ಕೆರೆ ಬದಿಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಅಥವಾ ಕೆರೆ ಏರಿ ಮೇಲೆ ಕೂತ್ಕೊಂಡು ಅಲ್ಲಿಗೆ ಬರುವಂತ ವನ್ಯಜೀವಿಗಳನ್ನ ನೋಡಿ ದಾಖಲು ಮಾಡ್ಕೊಳ್ಳೋದು ನನಗೆ ಬಹಳ ಇಷ್ಟವಾದ. ಎಷ್ಟು ಹತ್ರದಿಂದ, ಈಗ ಉದಾಹರಣೆಗೆ ಹುಲಿಗಳನ್ನ ಅಥವಾ ಆನೆಗಳನ್ನ ಎಲ್ಲ ಎಷ್ಟೆಷ್ಟು ಹತ್ರದಿಂದ ನೋಡಿದೀರಾ ಸರ್? ಒಂದ್ಸಲ ಒಂದು ಹುಲಿಯನ್ನ ನಡ್ಕೊಂಡು ಹೋಗ್ತಾ 10 ಮೀಟರ್ ದೂರದಲ್ಲಿ ನೋಡಿದೀನಿ ನಾನು. ಏನು ಖಂಡಿತ ಇಲ್ಲ. ಇದು ಬಹಳ ಸ್ವಲ್ಪ ಹಳೆ ಕತೆ, ಒಂದು 25 ವರ್ಷದ ಹಳೆ ಕತೆ. ರಾಜಸ್ಥಾನದ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನ ಅಂತ ಇದೆ. ಅಲ್ಲೇನೋ ಕೆಲಸ ಮಾಡ್ತಾ ಇದ್ವಿ, ಜನವರಿ ತಿಂಗಳು. ಹಾಗಾಗಿ ಬಹಳ ಚಳಿ ಇರುತ್ತೆ ರಾಜಸ್ಥಾನದಲ್ಲಿ ಆ ಸಮಯದಲ್ಲಿ. ಬೆಳಗ್ಗೆ ನೀವು ನಮ್ಮ ಕೆಲಸ ಎಲ್ಲ ಪ್ರಾರಂಭ ಆಗೋದು, ಬೆಂಗಳೂರಿನಲ್ಲಿ ಕೆಲಸ ಪ್ರಾರಂಭ ಆಗೋದು 9 ಗಂಟೆ. ವನ್ಯಜೀವಿ ವಿಜ್ಞಾನಿಗಳಿಗೆ ಕೆಲಸ ಪ್ರಾರಂಭ ಆಗೋದು ಬೆಳಗ್ಗೆ 5 ಗಂಟೆಗೆ. ಕಾಡಿನಲ್ಲಿ ನೀವು ಕೆಲಸ ಮಾಡ್ಬೇಕು ಅಂದ್ರೆ 5 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ನಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲಾ ಕಡೆ ಇಬ್ಬನಿ ಇತ್ತು, ಹಾಗಾಗಿ ಹೆಚ್ಚು ಕಾಣ್ತಾ ಇರಲಿಲ್ಲ. ತುಂಬಾ ಚಳಿ ಇದ್ರಿಂದ ಟೋಪಿ ಹಾಕೊಂಡಿದ್ವಿ, ಮಫ್ಲರ್ ಸುತ್ಕೊಂಡಿದ್ವಿ. ಹಾಗಾಗಿ ನನಗೆ ಕೇಳಿಸ್ತಾನೆ ಇರಲಿಲ್ಲ ಚೆನ್ನಾಗಿ. ಹಂಗಾಗ ನಾನು ನನ್ನ ಸ್ನೇಹಿತ ನಡ್ಕೊಂಡು ಹೋಗ್ಬೇಕಾದ್ರೆ, ಗಿರೀಶ್ ಅಂತ ಹೇಳಿ ಚಿಕ್ಕಮಂಗ್ಳೂರು, ನಡ್ಕೊಂಡು ಹೋಗ್ಬೇಕಾದ್ರೆ ನನ್ಗೇನೋ ಅನ್ಸು, ನಾವು ನಡೀತಿರೋ ಹಾದಿ ಪಕ್ಕದಲ್ಲಿ ಏನೋ ಕೂತಿದೆ ಅಂತ. ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಒಂದು 10 ಮೀಟರ್ ದೂರ ಒಂದು ಹುಲಿ ಕೂತಿದೆ. ಅದು ನಮ್ಮನ್ನ ನೋಡ್ತಾ ಇತ್ತು. ಬಹುಶಃ ನಾನು ಅದನ್ನ ಅಲ್ಲಿದೆ ಅಂತ ಗೊತ್ತಾಗ್ಲಿಲ್ದಿದ್ರೆ ನಾನು ಅವುಗಳನ್ನ ದಾಟ್ ಹೋಗ್ಬಿಡ್ತಾ ಇದ್ವಿ. ನಾವು ಅಲ್ಲಿಗೂ ಗೊತ್ತಿತ್ತು ನಾವು ಹೋಗ್ತಾ ಇದ್ವಿ ಅಂತ, ಆದ್ರೆ ನಮ್ಮನ್ನ ದಾಟ್ ಹೋಗ್ಲಿಕ್ಕೆ ಬಿಟ್ಬಿಟ್ರೋದೇನೋ, ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಹುಲಿ ಕೂತಿದೆ ಅಲ್ಲಿ ಅಂತ. ಹಾಗಾಗಿ ಆ ಹುಲಿ ಕಂಡ ತಕ್ಷಣ ನಿಂತ್ಕೊಂಡೆ. ಗಿರೀಶನ್ಗೆ ಹೇಳ್ದೆ, ಅಂದ್ರೆ ಕೈ ಚಿಕ್ಕಿ ನಿಂತ್ಕೋ, ಇಲ್ಲಿ ಹುಲಿ ಇದೆ ಅಂತ ಹೇಳಿ. ನಾವು ಹುಲಿ ನೋಡ್ತಾ ಇದ್ವಿ, ಹುಲಿ ನಮ್ಮನ್ನ ನೋಡ್ತು. ಅಷ್ಟು ಹತ್ರದಲ್ಲಿ ನಡಿಗೆಯಲ್ಲಿ, ನೀವು ಸಫಾರಿಲಿ ಗಾಡಿಯಲ್ಲಿ ಕೂತಿರೋದು ಬೇರೆ ವಿಚಾರ, ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾದ್ರೆ ಹುಲಿ ಅಷ್ಟೇ ಹತ್ರದಲ್ಲಿ, ಅದ್ರ ಕಣ್ಣನ್ನ ನೀವು ನೋಡೋದಿದೆಯಲ್ಲ, ಅದೊಂದು ಅಭೂತಪೂರ್ವ ಎಕ್ಸ್ಪೀರಿಯನ್ಸ್, ಅನುಭವ ಅದು. ಅದ್ರದ್ದು ಕಣ್ಣಿನ ಬಣ್ಣ, ಅದ್ರ ಉಸಿರಾಡೋದು ನಮಗೆ ಕೇಳಿಸ್ತಾ ಇದೆ, ನಾವು ಉಸಿರಾಡೋದು ಬಹುಶಃ ಅದಕ್ಕೆ ಕೇಳಿಸ್ತಾ ಇದೆ ಅನ್ಸುತ್ತೆ. ಅಷ್ಟು ಹತ್ರದಲ್ಲಿ ವನ್ಯಜೀವಿಗಳನ್ನ ನೋಡೋದಿದೆಯಲ್ಲ ಕಾಲ್ನಡಿಗೆಯಲ್ಲಿ, ಅದು ನಮಗೆ ಅತಿ ಸಂತೋಷಕರವಾದ ವಿಚಾರ ಕೊಡುವಂತ ಒಂದು ಘಟನೆಗಳಲ್ಲಿ. ಯಾಕೆ ಹುಲಿ ಏನು ಮಾಡ್ಲಿಲ್ಲ? ಸುಮ್ನೆ ವೈಲೆಂಟ್ ಆಗಿ ಅದು ಅಟ್ಯಾಕ್ ಮಾಡೋದಿಲ್ವಾ? ಇಲ್ಲ, ಎಲ್ಲರಿಗೂ ಅದು ನಾವು ತಪ್ಪರ್ಥ ಮಾಡ್ಕೊಂಡಿದೀವಿ. ಹುಲಿಗಾಗ್ಲಿ, ಚಿರತೆ ಆಗ್ಲಿ, ಎಲ್ಲ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು, ನಮ್ಮನ್ನ ಬಂದು ಹಿಡಿತದೆ ಅಂತ. ಅವುಗಳಿಗೆ ತೊಂದರೆ ಅನ್ಸಿದಾಗ ಮಾತ್ರ ಅವುಗಳ ಡಿಫೆನ್ಸ್ ನಲ್ಲಿ, ಅವುಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಅದು ನಮ್ಮ ವಿರುದ್ಧ ಏನಾದ್ರು ಹಾರು ಬೀಳ್ಬೋದೇ ಹೊರತು, ಇಲ್ಲ ಅಂದ್ರೆ ಎಂದೂ ಪ್ರಾಣಿಗಳು ಮನುಷ್ಯನ ಮೇಲೆ ಬೀಳೋದಿಲ್ಲ. ಒಂದು. ಎರಡನೇದು, ಆ ಪ್ರಾಣಿಗಳ ಮೆನ್ಯೂ ಕಾರ್ಡ್ ನಲ್ಲಿ, ಅಂದ್ರೆ ನೀವು ಹೋಟ್ಲಿಗೆ ಹೋದಾಗ ಮೆನ್ಯೂ ಕಾರ್ಡ್ ಕೊಡ್ತಾರಲ್ಲ, ಮೆನ್ಯೂ ಕಾರ್ಡ್ ನಲ್ಲಿ ಬೇರೆ ಪ್ರಾಣಿಗಳಿದೆ, ಮನುಷ್ಯ ಅಂತ ಬರ್ದೇ ಇಲ್ಲ. ಇಲ್ಲ ನಾವು ಪ್ರಾಣಿಗಳ ಮೆನ್ಯೂ ಕಾರ್ಡ್ ನಲ್ಲಿ ನಮ್ಮ ಮೆನು ಕಾರ್ಡ್ ಅಲ್ಲಿ ನಾವು ಯಾವ್ದನ್ ಬೇಕಾದ್ರೂ ಸೇರ್ಸ್ಕೊಂಡ್ಬಿಡ್ತೀವಲ್ವಾ?
ಹೌದು ಹೌದು ಹೌದು. ಹಾಗಾಗಿ ನಮ್ಮ ಮೆನು ಕಾರ್ಡ್ ನಲ್ಲಿ ಪ್ರಾಣಿಗಳೇ ಅಲ್ಲ, ನಮ್ಮ ಮೆನು ಕಾರ್ಡ್ ನಲ್ಲಿ ಪ್ರಾಣಿಗಳಿದ್ರು, ಪ್ರಾಣಿಗಳ ಮೆನು ಕಾರ್ಡ್ ನಲ್ಲಿ ಮನುಷ್ಯ ಇಲ್ಲ. ಅದು ತಲೆತಲಾಂತರದಿಂದನೂ ಅದೇ ತರ ಇರುವಂತ ವಿಚಾರ. ಎಲ್ಲೋ ಆಕಸ್ಮಿಕವಾಗಿ ಅಲ್ಲಿ ಇಲ್ಲಿ ಮನುಷ್ಯನ ಹತ್ಯೆ ಆಗ್ತದೆ ಪ್ರಾಣಿಗಳಿಂದ, ವನ್ಯಜೀವಿಗಳಿಂದ. ಬಹುಶಃ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಹೆಚ್ಚು ಜನ ಸಾಯ್ತಾರೆ ಹೊರತು ವನ್ಯಜೀವಿಗಳಿಂದ ಸಾಯೋದಿಲ್ಲ. ಆದ್ರೆ ಪ್ರತಿ ಸಾವುನು ಬಹಳ ವಿಷಾದನಕಾರಿಯ ವಿಚಾರ. ನಾನು ಅದನ್ನ ಖಂಡಿತ ಒಪ್ಪೋದಿಲ್ಲ. ನಾವು ಆದಷ್ಟು ಅದನ್ನ ನಾವು ಜಾಗರೂಕತೆಯಿಂದ ವನ್ಯಜೀವಿಗಳು ಮಾನವನ ಸಂಘರ್ಷದಲ್ಲಿ ಮಾನವ ಪ್ರಾಣ ಕಳ್ಕೊಳ್ಳೋದನ್ನ ತಡೆಯೋದು ಬಹಳ ಮುಖ್ಯ ಅಂತ. ಓಕೆ, ಈಗ ಹಲವು ಹುಲಿ ಸರಣಿ ಸಾವಿನ ಘಟನೆಗಳನ್ನ ಕೇಳ್ತಾ ಬಂದ್ವಿ. ಒಂದ್ ಕಡೆ ಅಂತೂ MM ಹಿಲ್ಸ್ ಅಲ್ಲಿ ವಿಷಪ್ರಾಶನ ಮಾಡ್ಬಿಟ್ರು ಹುಲಿಗೆ ಅಂತ, 5-6 ಹುಲಿಗಳು ಸತ್ತೋದ್ವು ಅನ್ನುವಂತ ಒಂದು ಘಟನೆ ಬಹಳ ಸದ್ದು ಮಾಡ್ತು ಅಂತ. ಏನ್ ಹೇಳಕ್ ಬಯಸ್ತೀರಿ ಈ ಹುಲಿ ಮಾನವ ಸಂಘರ್ಷದ ಬಗ್ಗೆ ಮತ್ತು ಈ ಪರ್ಟಿಕ್ಯುಲರ್ ಘಟನೆಗಳ ಬಗ್ಗೆ? ಇತ್ತೀಚಿನ ದಿನಗಳಲ್ಲಿ ಈ ವರ್ಷದ ಜೂನ್ ತಿಂಗಳು ಮತ್ತೆ ನಂತರ ಆಗಸ್ಟ್ ತಿಂಗಳಲ್ಲಿ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಮೊದಲನೇ ಬಾರಿಗೆ ಜೂನ್ ನಲ್ಲಿ 5 ಹುಲಿಗಳನ್ನ ಒಟ್ಟಿಗೆ ವಿಷಪ್ರಸಾನದಿಂದ ಸತ್ತೋಯ್ತು. ಒಂದು ತಾಯಿ ಮತ್ತು 4 ಮರಿಗಳು. ಆ ತಾಯಿದೇನಂತ ಹೇಳಿದ್ರೆ, ನಾವು ಬಹಳ ವರ್ಷದಿಂದ ಅಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಮಾಡ್ತಾ ಇದ್ವಿ. ಸುಮಾರು ಒಂದು 15 ವರ್ಷದಿಂದ ಕ್ಯಾಮ್ರಾ ಟ್ರ್ಯಾಪ್ ಮಾಡ್ತಿದ್ವಿ. ಆ ಸತ್ತೋಗಿದ್ದ ತಾಯಿ ನಮ್ಗೆ 2013ನೇ ವರ್ಷದ, ಅಂದ್ರೆ 13 ವರ್ಷದಿಂದನೂ ನಮ್ಮ ಕ್ಯಾಮ್ರಾ ಟ್ರ್ಯಾಪ್ ನಲ್ಲಿ ಬರ್ತಾ ಇದೆ. ಅದು ಪುಟ್ಟು ಮರಿ ಆದಾಗಿಂದನೂ ನಾವು ನೋಡಿದೀವಿ ಆ ತಾಯಿನ. ಅದು ತೇಗನಟ್ಟಿ ಕೆರೆ ಅಂತ ಒಂದು PG ಪಾಳ್ಯ ಅಂತ ವನ್ಯಜೀವಿ ವಲಯದಲ್ಲಿ ನಮ್ಮ ಕ್ಯಾಮ್ರಾ ಟ್ರಾಪ್ ನಲ್ಲಿ ಸಿಕ್ಕೋದು. ಅದಕ್ಕೆ ಅದ್ರ ತಾಯಿಗೆ 3 ಮರಿಗಳಿದ್ವು. ಆ 3 ಮರಿಗಳಲ್ಲಿ ಇದು ಸಹ ಒಂದು ಮರಿ. ನಂತರ ಅದೇ ತಾಯಿಯ ಜಾಗದಲ್ಲೇ ಸ್ವಲ್ಪ ಭಾಗವನ್ನ ಇದು ತಗೊಂಡು ತನ್ನ ವಸಾಹತುನ ಅಲ್ಲಿ ಸ್ಥಾಪಿಸಿ, ನಂತರ ಪ್ರತಿ 2-3 ವರ್ಷಕ್ಕೆ ತನ್ನದೇ ಆದ 3-4 ಮರಿಗಳನ್ನ ಹಾಕ್ತಾ ಇತ್ತು. ತುಂಬಾ ಇಂಗ್ಲಿಷ್ ನಲ್ಲಿ ನಾವು ಹೇಳ್ಬೇಕಂದ್ರೆ ಇಟ್ ವಾಸ್ ಅ ವೆರಿ ಪ್ರೊಡಕ್ಟಿವ್ ಫೀಮೇಲ್. ಅಂದ್ರೆ ವನ್ಯಜೀವಿ ಸಂರಕ್ಷಣೆಗೆ, ಹುಲಿ ಸಂರಕ್ಷಣೆಗೆ ಸಾಕಷ್ಟು ತನ್ನಿಂದ ಅದು ಹೊಸ ಹುಲಿಗಳಿಗೆ ಜನ್ಮ ಕೊಡ್ತಾ ಇದ್ದಿದ್ದು ಬಹಳ ಮುಖ್ಯವಾದ ವಿಚಾರ ಆಗಿತ್ತು. ಆದ್ರೆ ಜೂನ್ ತಿಂಗಳಲ್ಲಿ ಒಂದು ದನನ ಅಲ್ಲಿ ಕೊಪ್ಪ ಗಾಜನೂರ್ ಅಂತ ಒಂದು ಊರಿದೆ ಹತ್ತಿರದಲ್ಲಿ. ಆ ಊರಿನ ಒಬ್ಬ ವ್ಯಕ್ತಿ ದನ ಹಿಡಿದು ಬಿಡ್ತು ಅಂತ ಹೇಳಿ ಅವನು ಬಂದು ವಿಷ ಹಾಕ್ಬಿಟ್ಟ. ಯಾವುದು ಆ ದನ ಹಿಡಿದಿದ್ದ ದನದಕ್ಕೆ ಆ ವಿಷ ಹಾಕಿದ ಅಂದ್ರೆ ಪ್ರತಿಕಾರವಾಗಿ ಆ ವಿಷ ಹಾಕಿದ ತಕ್ಷಣ ಅದು ಫ್ಯೂರೋಡಾನ್ ಅಂತ ಒಂದು ವಿಷ, ಕೆಮಿಕಲ್ ಪೆಸ್ಟಿಸೈಡ್, ಅದು ಅಂದ್ರೆ ಕೀಟನಾಶಕ. ಅಲ್ಲಿ ತುಂಬಾ ಚೆಂಡು ಎಲ್ಲದಕ್ಕೂ ಹಾಕ್ತಾರೆ ಅದನ್ನ ತಂದು ಆ ಫ್ಯೂರೋಡಾನ್ ನ ಹಾಕ್ಬಿಟ್ಟಿದ್ದ ಆ ವ್ಯಕ್ತಿ ದನದ ಮೇಲೆ. ಅವನು ವಾಪಸ್ ಹೋಗಿದ್ದಾನೆ. ಆದ್ರೆ ಅವನು ಅದನ್ನ ಮುಂಚೆನೆ ಪ್ಲಾನ್ ಮಾಡಿದಾನೆ ಆ ವ್ಯಕ್ತಿ. ಅದಕ್ಕಿಂತ 4 ದಿವಸದ ಮುಂಚೆ ಅವ್ನಿಗೆ ಇನ್ನೊಂದು ದನ ಹಿಡಿದಿತ್ತಂತೆ. ದನ ಸತ್ತಿಲ್ಲ, ದನಕ್ಕೆ ಗಾಯ ಆಗಿತ್ತಂತೆ. ಅವನಿಗೆ ಅದು ಕೋಪ ಬಂದ್ಬಿಟ್ಟು ಇನ್ ಮತ್ತೆ ಹಿಡಿದ್ರೆ ನಾನು ಇದಕ್ಕೆ ವಿಷ ಹಾಕ್ತೀನಿ ಅಂತ ನಿರ್ಧಾರ ಮಾಡಿ, ಇದು 4 ದಿವಸ ಆದ್ಮೇಲೆ ಅವ್ನ ದನ ಹಿಡಿದ ಮೇಲೆ ತಂದು ವಿಷ ಹಾಕ್ಬಿಟ್ಟು ಅವನ ಮಾವನ್ ಮಗನ ಯಾರನ್ನ ಮೋಟರ್ ಬೈಕಲ್ಲಿ ಕರ್ಕೊಂಡ್ಬಂದು ವಿಷ ಹಾಕ್ಬಿಟ್ಟು ವಾಪಸ್ ಹೋಗಿದ್ದಾರೆ. ಆ ವಿಷಯುಕ್ತ ದನವನ್ನ ಬಂದು ಈ ತಾಯಿ ತಿಂದು ಸತ್ತೋಗಿದೆ. ಜೊತೆಗೆ 4 ಮರಿಗಳಿತ್ತಲ್ಲ, ಸುಮಾರು 1 ವರ್ಷದ ವಯಸ್ಸಿನ ಮರಿಗಳು. ಆ 4 ಮರಿಗಳು ಸತ್ತೋಗ್ಬಿಡ್ತವೆ. ಅದೊಂದು ನೋಡ್ಲಿಕ್ಕೆ ಹೋದಾಗ ನಾನು ಒಂಥರ ಹೆಂಗ್ ಅನ್ಸ್ತದೆ ಅಂದ್ರೆ, ಈ ಶೋಲೆ ಚಿತ್ರ ನೋಡಿದಿರೋ ಇಲ್ವೋ ನಂಗೆ ಗೊತ್ತಿಲ್ಲ ನೀವು. ಶೋಲೆ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಇದಾರಲ್ಲ, ಅವರು ಮನೆಯವ್ರನ್ನೆಲ್ಲ ಈ ಗಬ್ಬರ್ ಸಿಂಗ್ ಬಂದು ಕೊಂದ್ಬಿಟ್ಟಿರ್ತಾನೆ. ಅವನು ಸಂಜೀವ್ ಕುಮಾರ್ ಮನೆಗೆ ರಜಕ್ಕೆ ಅಂತ ಬಂದಾಗ ಸೊಸೆಗೆ ಸೀರೆ ಇಟ್ಕೊಂಡ್ ಬಂದಿರ್ತಾನೆ, ಮೊಮ್ಮಕ್ಳಿಗೆ ಸ್ವೀಟ್ ಎಲ್ಲ ತಂದಿಟ್ಕೊಂಡಿರ್ತಾನೆ. ಅವ್ನ ಮನೆಗೆ ಬಂದು ನೋಡಿದ್ರೆ ದಾರುಣವಾದ ಒಂದು ಘಟನೆ ನಡೆದಿರುತ್ತೆ. ಎಲ್ಲ ಮೊಮ್ಮಕ್ಳನ್ನೆಲ್ಲ ಸತ್ತೋಗಿರ್ತಾರೆ, ಆ ಉಯ್ಯಾಲೆ ತೂಗ್ತಾ ಇರುತ್ತೆ. ಒಂಥರ ಅದು ಹೇಳಕ್ಕಾಗಲ್ಲ, ಅಷ್ಟು ಒಂಥರ ಘೋರವಾದ ಘಟನೆ ನಮ್ಗೆ ಚಿತ್ರದ ಮೇಲೆ ತೋರಿಸ್ತಾರೆ ಅವರು. ಅದೇ ತರ ಅನ್ಸ್ಬಿಡ್ತು ನನ್ಗೆ ಅಲ್ಲಿ ಹೋದಾಗ. 4 ಮರಿಗಳು, 2 ಮರಿಗಳು ಒಂದ್ ಕಡೆ ಬಿದ್ದಿದೆ, ಇನ್ನೊಂದ್ ಮರಿ ಇನ್ನೊಂದ್ ಕಡೆ ಬಿದ್ದಿದೆ, ಇನ್ನೊಂದ್ ಮರಿ ಅಲ್ಲಿಂದ ಸುಮಾರು 100 ಮೀಟರ್ ದೂರದಲ್ಲಿ ಒಂದು. ನೀವು ಅವುಗಳನ್ನೆಲ್ಲ ಕ್ಯಾಮೆರಾ ಟ್ರಾಪಿಂಗ್ ಅಲ್ಲಿ ರೆಗ್ಯುಲರ್ ಆಗಿ ನೋಡಿದ್ವಿ. ಮತ್ತೆ ಅವತ್ತು ಸತ್ತೋಗಿದ್ದಾಗಲ ನನಗೆ ಕರೆದಿದ್ರು ಅಲ್ಲಿ ಅರಣ್ಯಾಧಿಕಾರಿಗಳು. ಮತ್ತೆ ಸರ್ಕಾರ ಸಹ ಒಂದು ಸಮಿತಿ ನಿರ್ಮಿಸಿತ್ತು. ಆ ಸಮಿತಿಯಲ್ಲಿ ನನ್ನ ಸದಸ್ಯನಾಗಿ ಹೋದಾಗ ನೋಡಿದಾಗ ಒಂಥರ ಏನಪ್ಪಾ ಇದು, ಹಿಂಗೆ ನಾವು ಮನುಷ್ಯರು ಇಷ್ಟು ಕ್ರೂರಿಗಳಾಗ್ಬಿಟ್ಟಿದೀವಿ. ಆ ದನ ಸತ್ತೋದಾಗ ಖಂಡಿತ ಅದು ಅವರಿಗೆ ಪರಿಹಾರ ಸಿಕ್ಬೇಕು, ಅದು ಒಳ್ಳೆ ವಿಚಾರ ಅಲ್ಲ. ಆದ್ರೆ ಅದು ಸತ್ಯದ ವಿಚಾರಕ್ಕೆ ನಾವು ಕಾನೂನನ್ನ ನಮ್ಮ ಕೈಗೆ ತಕೊಂಡು 5 ಹುಲಿಗಳನ್ನ ನಾವು ಸಾಯಿಸೋದಿದೆಯಲ್ಲ, ಅದು ಖಂಡಿತ ಒಪ್ಪುವಂತ ವಿಚಾರ ಅಲ್ಲ. ಯಾಕೆಂದ್ರೆ ಅದು ಇನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಂಖ್ಯೆ ಈಗ ಒಂಥರ ಚೇತರಿಸ್ಕೊಳ್ತಾ ಇದೆ. ಹಿಂದೆಲ್ಲ ವೀರಪ್ಪನಿಂದಾಗಿ ಅಷ್ಟೊಂದು ಪ್ರಾಣಿಗಳ ಹತ್ಯೆ ಆಗಿತ್ತು, ಆನೆಗಳ ಹತ್ಯೆ ಆಗಿತ್ತು. ಆಗ ಈಗ ಸ್ವಲ್ಪ ಚೇತರಿಸ್ಕೊಳ್ತಿದ್ದಂತ ಸಮಯದಲ್ಲಿ ಈ 5 ಹುಲಿಗಳ ಸತ್ತೋಗಿದ್ದು ಬಹಳ ಘೋರವಾದ ಘಟನೆ.